ಸ್ನೇಹಿತರೆ, ಮಾರುತಿ ಯುವಕರ ಗೆಳೆಯರ ಬಳಗ ಅರಬಘಟ್ಟ ಗ್ರಾಮಸ್ಥರ ವತಿಯಿಂದ ಎರಡೆರಡು ರೀತಿಯ ಗಾಡಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಹೌದು ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಹೋಬಳಿಯ ಅರಬಘಟ್ಟ ಗ್ರಾಮದಲ್ಲಿ ಉತ್ತಮ ನಗದು ಬಹುಮಾನಗಳೊಂದಿಗೆ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಹಾಗೂ ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಮೊದಲಿಗೆ ದಿನಾಂಕ 12 ಇದೇ ಏಪ್ರಿಲ್ 2026ನೆಯ ಭಾನುವಾರದಂದು ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಸ್ನೇಹಿತರೆ, ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ಪ್ರಥಮ ಬಹುಮಾನ 1,01,000 ರೂಗಳು ಹಾಗೂ ದ್ವಿತೀಯ ಬಹುಮಾನ 70,001 ರೂಗಳು, ತೃತೀಯ ಬಹುಮಾನ 40,001 ರೂಗಳು, ಚತುರ್ಥ ಬಹುಮಾನ 20,001 ರೂಗಳನ್ನ ಇಟ್ಟಿರುತ್ತಾರೆ. ಸ್ನೇಹಿತರೆ, ಎಲ್ಲಾ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಎತ್ತುಗಳಿಗೆ ನಿಯಮವಿದ್ದು 2 ಹಳ್ಳಿಕಾರ್ ತಳಿಯ ರಾಸುಗಳನ್ನ ಸ್ಪರ್ಧೆಯಲ್ಲಿ ಜೋಡಿ ಮಾಡಬಹುದು ಅಥವಾ ಒಂದು ಗೂಳಿಗೆ ಒಂದು ಹಳ್ಳಿಕಾರ್ ಎತ್ತನ್ನ ಜೋಡಿ ಮಾಡಬಹುದು ಅಥವಾ ಒಂದು ಕಿಲಾರಿ ಎತ್ತಿಗೆ ಒಂದು ಹಳ್ಳಿಕಾರ್ ಎತ್ತನ್ನ ಜೋಡಿ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಆದರೆ ಜೋಡಿ ಗೂಳಿಗಳಿಗೆ ಮತ್ತು ಜೋಡಿ ಕಿಲಾರಿ ಎತ್ತುಗಳಿಗೆ ಅವಕಾಶವಿರುವುದಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಜೊತೆ ರಾಸುಗಳಿಗೆ ಪ್ರವೇಶ ಶುಲ್ಕ 4,100 ರೂಗಳು. ಪ್ರವೇಶ ಶುಲ್ಕವನ್ನು ದಿನಾಂಕ 11 ಇದೇ ಏಪ್ರಿಲ್ 2026ನೆಯ ಶನಿವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು. ಸ್ನೇಹಿತರೆ, ಇದಾದ ನಂತರ ಇದೇ ಪಿಚ್ನಲ್ಲಿ ದಿನಾಂಕ 13 ಇದೇ ಏಪ್ರಿಲ್ 2026ನೆಯ ಸೋಮವಾರದಂದು ಪ್ರಥಮ ವರ್ಷದ ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಅರಬಘಟ್ಟದಲ್ಲಿ ಆಯೋಜಿಸಲಾಗಿದೆ. ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ವ್ಯವಸಾಯದ ರಾಸುಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಯಾವುದೇ ಕಾರಣಕ್ಕೂ ರಾಜ್ಯ ಮಟ್ಟದಲ್ಲಿ ಆಡಿರುವಂತಹ ರಾಸುಗಳಿಗೆ ಅವಕಾಶವಿರುವುದಿಲ್ಲ. ಅವುಗಳಲ್ಲಿ ಜೋಡಿ ಮಾಡಲು ನಿಯಮವಿದ್ದು ಜೋಡಿ ಹಳ್ಳಿಕಾರ್ ಎತ್ತುಗಳಿಗೆ ಅವಕಾಶವಿರುತ್ತದೆ ಅಥವಾ ಒಂದು ಹಳ್ಳಿಕಾರ್ ಎತ್ತಿನ ಜೊತೆಯಲ್ಲಿ 4 ಹಲ್ಲಿನ ಒಳಗಿರುವ ಒಂದು ಗೂಳಿಗೆ ಮಾತ್ರ ಅವಕಾಶವಿರುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಜೊತೆ ರಾಸುಗಳಿಗೆ ಪ್ರವೇಶ ಶುಲ್ಕ 3,100 ರೂಗಳು. ಪ್ರವೇಶ ಶುಲ್ಕವನ್ನು ದಿನಾಂಕ 12 ಇದೇ ಏಪ್ರಿಲ್ 2026ನೆಯ ಭಾನುವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು. ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ಬಹುಮಾನಗಳನ್ನಾಗಿ ಪ್ರಥಮ ಬಹುಮಾನ 40,000 ರು ನಗದು, ದ್ವಿತೀಯ ಬಹುಮಾನ 30,000 ರೂಗಳು ಹಾಗೂ ತೃತೀಯ ಬಹುಮಾನ 20,000 ರೂಗಳು, ನಾಲ್ಕನೆಯ ಬಹುಮಾನ 10,000 ರೂಗಳನ್ನ ಇಟ್ಟಿರುತ್ತಾರೆ. ಎಲ್ಲ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ. ಸ್ನೇಹಿತರೆ, ಈ 2 ರೀತಿಯ ರೇಸುಗಳಲ್ಲಿ ಒಂದು ಗಾಡಿಯನ್ನ ಕಟ್ಟಲು 8 ಜನರಿಗೆ ಮಾತ್ರ ಅವಕಾಶವಿರುತ್ತದೆ ಹಾಗೂ ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶವಿರುವುದಿಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಹಾಗೂ ಸೆನ್ಸರ್ ವ್ಯವಸ್ಥೆಯೂ ಕೂಡ ಇರುತ್ತದೆ. ಸ್ಪರ್ಧೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಕಮಿಟಿಯವರು ಮತ್ತು ಗ್ರಾಮಸ್ಥರು ಜವಾಬ್ದಾರರಾಗಿರುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರುಗಳಿಗೆ ಕರೆ ಮಾಡಿ.